ಸಂಗಮ್ ಟ್ಯುಟೋರಿಯಲ್ಸ್ ಗುಬ್ಬಿಗೆ ಸ್ವಾಗತ. ನಾನು ನಿಮ್ಮ ತೃತೀಯ ಭಾಷಾ ಹಿಂದಿ ಶಿಕ್ಷಕಿಯಾದಂತಹ ಉಷಾ ಪ್ರಸಾದ್. ಈ ದಿನ ನಿಮಗೆ ಹೇಳ್ಕೊಡೋಕೆ ಬಂದಿರುವಂತಹ ಪಾಠ ಯಾವುದು ಅಂತಂದರೆ ಕಾಶ್ಮೀರಿ ಸೇಬ್. ಈ ಒಂದು ಪಾಠ ಯಾವ ಪ್ರಕಾರದ ಪಾಠ ಅಂತ ಹೇಳಿದ್ರೆ ಯ ಏಕ್ ಕಹಾನಿ ಹೇ ಅಂದರೆ ಕಹಾನಿ ಪ್ರಕಾರದ ಒಂದು ಪಾಠವಾಗಿದೆ. ಸೊ ಹಾಗಾಗಿ ಈ ಒಂದು ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಕಹಾನಿಕಾರರಾದಂತಹವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಅವಶ್ಯಕ. ಸೊ ಯಾರು ಈ ಒಂದು ಕಾಶ್ಮೀರಿ ಸೇಬ್ ಕಹಾನಿ ಅಥವಾ ಲೇಖಕರು ಯಾರು ಅಂತಂದರೆ ಮುನ್ಷಿ ಪ್ರೇಮ್ಚಂದ್ ಅವರು. पाठ के कहानीकार है मुंशी प्रेमचंद. ಅವ್ರ ಬಗ್ಗೆ ನೋಡೋದಿನ ಏನು ಹೇಳ್ತಿದ್ದಾರೆ ಅವ್ರ ಬಗ್ಗೆ ಅಂತಂದ್ರೆ प्रेमचंद जी का जन्म 31 जुलाई 1880 में हुआ. ಇವರು ಹುಟ್ಟಿದ ಯಾವಾಗ ಅಂದ್ರೆ 31 जुलाई 1880 में. ಹಾಗಾದ್ರೆ ಎಲ್ಲಿ ಹುಟ್ಟಿದ್ರು ಇವರು ಅಂತಂದ್ರೆ ವಾರಣಾಸಿ ಕೆ ಪಾಸ್ ಲಮಹಿ ನಾಮಕ್ ಗಾಂವ್ ಮೇ ಹುವಾ. ಇವರು ಹುಟ್ಟಿದ್ದು ವಾರಣಾಸಿಯ ಲಮಹಿ ಅನ್ನೋ ಒಂದು ಹಳ್ಳಿಯಲ್ಲಿ ಇವರು ಹುಟ್ಟಿದ್ರು. ಮುಂದೆ ನೋಡೋಣ. ಇನ್ಕ ವಾಸ್ತವಿಕ ನಾಮ್ ಧನ್ಪತ್ ರಾಯ್ ಥಾ. ಇವರ ನಿಜವಾದಂತ ಹೆಸರೇನು ಅಂದ್ರೆ ಮೂಲ ಹೆಸರೇನು ಅಂದ್ರೆ ಧನ್ಪತ್ ರಾಯ್. ಶಿಕ್ಷಾ ವಿಭಾಗ ಮೇ ನೌಕರಿ ಕರ್ತೆ ಥೆ. ಇವರು ಶಿಕ್ಷಣ ವಿಭಾಗದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಬಚ್ಪನ್ ಮೇ ಹಿ ಪ್ರೇಮಚಂದ್ರ ಮಾತೃ ಪ್ರೇಮ್ ಸೆ ವಂಚಿತ ರಹೆ. ಇವರು ಬಾಲ್ಯಕಾಲದಲ್ಲೇ ಇವರು ತಮ್ಮ ಮಾತೃ ಪ್ರೀತಿಯಿಂದ ವಂಚಿತರಾಗಿದ್ರು. ಅಂದ್ರೆ ಇವರು ತಮ್ಮ ತಾಯಿಯನ್ನ ಕಳೆದುಕೊಂಡಿದ್ರು. ಇನ್ಕಾ ಜೀವನ್ ಗರೀಬಿ ಮೇ ಹಿ ಗುಜಾರ. ಇವರ ಜೀವನ ಹೇಗಿತ್ತು ಅಂದ್ರೆ ತುಂಬಾ ಬಡತನದಲ್ಲಿ ಇವರು ತಮ್ಮ ಬಾಲ್ಯಾವಸ್ಥೆಯನ್ನ ಕಳೀತಾರೆ. वे ಮೆಟ್ರಿಕ್ ತಕ್ ಹಿ ಪढ़ पाए. ಇವರು ಮೆಟ್ರಿಕ್ ಅಂದ್ರೆ 10ನೇ ತರಗತಿಯವರೆಗೂ ಅಷ್ಟೇ ಇವರು ತಮ್ಮ ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿದ್ದಾರೆ. वे ಯಥಾರ್ಥವಾದಿ ಕಥಾಕಾರ್ थे. ಇವರು ಯಾವ ರೀತಿಯ ಕಥಾಕಾರ್? ಯಥಾರ್ಥವಾದಿ ಕಥಾಕಾರ ಅಂದ್ರೆ ಹೇಗಿರುತ್ತೋ ಹಾಗೆ ನಮಗೆ ಕಥೆಯನ್ನ ಹೇಳೋರನ್ನ ನಾವು ಯಥಾರ್ಥವಾದಿ ಕಥಾಕಾರ ಅಂತ ಕರಿತೀವಿ. ಇನ್ಕಿ ಪ್ರಮುಖ ರಚನೆ ಇವರು ರಚಿಸಿರುವಂತಹ ಪ್ರಮುಖವಾದಂತಹ ರಚನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ. ಇವರು ರಚಿಸಿರುವಂತಹ ಉಪನ್ಯಾಸಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸಗಳು ಅಂದ್ರೆ ತುಂಬಾ ಪ್ರಮುಖವಾದಂತಹ ಉಪನ್ಯಾಸಗಳು ಅಂತ ಹೇಳ್ಬಹುದು. ನೆಕ್ಸ್ಟ್ ಇವರು ರಚಿಸಿರುವಂತಹ ಕಹಾನಿಗಳು ಅಂದ್ರೆ ಕಥೆಗಳು ಯಾವ್ದು ಅಂತ ಹೇಳ್ತಾ ಇದ್ದಾರೆ. ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, पंच परमेश्वर, फूस की रात आदि इनकी प्रसिद्ध कहानियां हैं. और प्रेमचंद की कहानियां मानस सरोवर नाम से संकलित है. ಇವರು ರಚಿಸಿರುವಂತಹ ಎಲ್ಲ ಕಹಾನಿಗಳನ್ನ ಅಥವಾ ಕಥೆಗಳನ್ನ ನಾವು ಮಾನಸ ಸರೋವರ್ ಸರೋವರ್ ಅನ್ನೋ ಒಂದು ಹೆಸರಿನಿಂದ ನಾವು ಸಂಕಲನವನ್ನ ನೋಡಬಹುದಾಗಿದೆ. ಇಷ್ಟು ಲೇಖಕರಾದಂತಹ ಪ್ರೇಮಚಂದ್ ಅವರ ಪರಿಚಯ. ನೆಕ್ಸ್ಟ್ ಈ ಒಂದು ಕಹಾನಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಕಹಾನಿಯ ಆಶಯವನ್ನು ನೋಡೋಣ. ಆಶಯ ಅಂದ್ರೆ ಈ ಒಂದು ಕಹಾನಿಯ ಮೂಲಕ ನಾವು ಏನನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ, ಈ ಒಂದು ಕಹಾನಿಕಾರರ ಉದ್ದೇಶ ಏನು, ನಮ್ಗೆ ಏನನ್ನ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಅವ್ರ ಮನಸ್ಸಿನಲ್ಲಿದೆ ಅಂತ ನಮ್ಗೆ ತಿಳ್ಕೊಳ್ಬಹುದು. पाठ का आशय लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है. ಅಂದ್ರೆ ನಮ್ಗೆ ಈ ಒಂದು ಪಾಠದ ಮೂಲಕ ಹೇಳ್ತಾ ಹೊರಟಿರುವಂತದ್ದು ಏನು ಅಂದ್ರೆ उनका अपना अनुभव बताते हैं, इसलिए इनको यथार्थवादी कथाकार ಅಂತಾನೆ ನಾವು ಕರೆಯೋದು. ಯಾಕೆ ಅಂದ್ರೆ ಇವರು ತಮ್ಮ ಅನುಭವವನ್ನ ಈ ಒಂದು ಪಾಠದ ಮೂಲಕ ನಮಗೆ ಹೇಳಕ್ಕೆ ಹೊರಟಿದ್ದಾರೆ.
अपना अनुभव बताते हुए पाठकों को सचेत करते हैं. सचेत करना, ಸಚೇತ್ ಅಂದ್ರೆ ಜಾಗೃತಿಯನ್ನು ನಮ್ಮಲ್ಲಿ ಮೂಡಿಸ್ತಾರೆ ಅಥವಾ ನಮಗೆ ಎಚ್ಚರಿಕೆಯನ್ನ ಈ ಪಾಠದ ಮೂಲಕ ತಿಳಿಸ್ತಾ ಇದ್ದಾರೆ. ಏನು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ, ಯಾವ ರೀತಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಅಂದ್ರೆ, खरीदारी करते समय सावधानी नहीं बरते तो धोखा खाने की संभावना होती है. खरीदारी, ಏನು ಖರೀದಾರಿ ಅಂದ್ರೆ ನಾವು ವಸ್ತುಗಳನ್ನ ಕೊಂಡ್ಕೊಳ್ಳುವಾಗ ಅಥವಾ ವ್ಯಾಪಾರವನ್ನ ನಾವು ಮಾಡುವಾಗ ನಾವು ಯಾವುದೇ ರೀತಿಯಾದಂತಹ ಎಚ್ಚರಿಕೆಯನ್ನು ವಹಿಸ್ತಿದ್ರೆ ನಾವು ಯಾವ ರೀತಿಯ ಮೋಸಕ್ಕೆ ಒಳಗಾಗ್ತೀವಿ ಅನ್ನೋದನ್ನ ಈ ಒಂದು ಪಾಠದ ಮೂಲಕ ನಮಗೆ ಹೇಳಕ್ಕೆ ಹೊರಟಿದ್ದಾರೆ. ನೆಕ್ಸ್ಟ್ ಮುಂದೆ ನೋಡೋಣ. ಕಾಶ್ಮೀರಿ ಸೇಬ್ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ. कहानी में बाजार में लोगों के साथ होने वाली धोखेबाजी पर प्रकाश डाला गया है. ये ಒಂದು ಕಥೆಯಲ್ಲಿ बाजार में, बाजार का मतलब है बाजार ಮಾರುಕಟ್ಟೆ ಅಂದ್ರೆ ಈ ಒಂದು ಕಥೆಯಲ್ಲಿ ಮಾರುಕಟ್ಟೆಯಲ್ಲಿ ಜನರ ಜೊತೆ ನಡೆಯುವಂತಹ ಧೋಕೆಬಾಜಿ ಅಂದ್ರೆ ಕೊಡುವುದು ತೆಗೆದುಕೊಳ್ಳುವಂತಹ ವ್ಯಾಪಾರವನ್ನು ಏನು ಮಾಡ್ತಾರೆ ಅದರಲ್ಲಿ ಯಾವ ರೀತಿ ಮೋಸವನ್ನ ಜನರು ಅನುಭವಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಬೆಳಕನ್ನ ಚೆಲ್ಲಲಾಗಿದೆ. और खरीदारी करते समय सावधानी बरतने की आवश्यकता पर जोर दिया गया है. ಅಷ್ಟಲ್ಲದೆ ನಮಗೆ ಲೇಖಕರು ಹೇಳ್ತಾರೆ ಏನಂತಂದ್ರೆ, ನೀವು ವ್ಯಾಪಾರವನ್ನ ಅಂದ್ರೆ ಏನಾದರೂ ವಸ್ತುವನ್ನ ಕೊಂಡ್ಕೋಬೇಕು ಅಂದಾಗ ನೀವು ಎಚ್ಚರಿಕೆ ವಹಿಸದೇ ಇದ್ದರೆ ಏನೆಲ್ಲ ತಪ್ಪಾಗುತ್ತೆ, ಅದ್ರ ಜೊತೆಗೆ ನೀವು ಎಚ್ಚರಿಕೆಯನ್ನ ವಹಿಸಲೇಬೇಕು, ಅದರ ಅವಶ್ಯಕತೆ ತುಂಬಾನೇ ಇದೆ ಅಂತ ಈ ಒಂದು ಪಾಠದ ಮೂಲಕ ನಮಗೆ ಮುನ್ಷಿ ಪ್ರೇಮಚಂದ್ ಅವರು ತಿಳಿಸ್ತಾ ಹೋಗ್ತಾರೆ. कल शाम को चौक में 2-4 जरूरी चीज खरीदने गया था. ಇಲ್ಲಿ ಲೇಖಕರು ಸ್ವತಃ ತಾವೇ ಹೇಳ್ತಾ ಹೋಗ್ತಾರೆ, ತಾವೇ ತಮ್ಮ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಏನ್ ಹೇಳ್ತಿದ್ದಾರೆ, ಕಲ್ ಶಾಮ್ ಕೋ ಅಂದ್ರೆ ನಿನ್ನೆ ಸಂಜೆ ನಾನು ಚೌಕ್ ಮೇ 2-4 जरूरी चीजें खरीदने गया. ಚೌಕ್ ಅಂದ್ರೆ ನಾಲ್ಕು ರಸ್ತೆಗಳು ಕೂಡುವಂತಹ ಒಂದು ಜಾಗ ಅಥವಾ ಚಾರೋ ರಾಹ್ ಜಹಾ ಮಿಲ್ತೆ ಹೈ ಉಸೆ ಹಮ್ ಚೌಕ್ ಕಹತೆ ಹೈ. ಅಂದ್ರೆ ನಾವೇನಾದ್ರೂ ಈಗ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಹೇಳ್ತೀವಿ ಸಾಮಾನ್ಯವಾಗಿ, ಸೊ ಸರ್ಕಲ್ ಅಲ್ಲಿ ಸಿಗುತ್ತೆ, ಹಾಗೆ ಇಂಥ ರಸ್ತೆಯಲ್ಲಿ ಸಿಗುತ್ತೆ ಅಂತ ಹಲವಾರು ರೀತಿಯ ಹೆಸರುಗಳಿಂದ ಕೆಲವರು ಹೇಳ್ತಾರೆ. ಹಾಗೆ ಇಲ್ಲಿ ಲೇಖಕರು ಹೋಗ್ತಾ ಇರುವಂತಹದ್ದು ಎಲ್ಲಿಗೆ ಹೋಗಿದ್ರು ನಿನ್ನೆ ಸಂಜೆ ಅಂದ್ರೆ वो चौक को गए थे. किस लिए गए थे? कुछ चीजों को लेने के लिए गए थे. पंजाबी मेवा परोशों की दुकानें रास्ते में ही पड़ती है. ಸೊ ಇವರು ಹೋಗುವಂತಹ ದಾರಿಯಲ್ಲಿ ಪಂಜಾಬಿಯ ಮೇವಾ ಪರೋಶೋ ಅಂತಂದ್ರೆ ಹಣ್ಣುಗಳನ್ನ ಮಾರುವಂತಹ ಒಂದು ಅಂಗಡಿ ಅವರ ಕಣ್ಣಿಗೆ ಕಾಣುತ್ತೆ. एक दुकान पर बहुत अच्छे रंगदार गुलाबी सेब सजे हुए नजर आए. ಹೋಗುವಂತ ರಸ್ತೆಯಲ್ಲಿ ಆ ಪಂಜಾಬಿ ಅವರು ಮಾರುವಂತ ಹಣ್ಣಿನ ಅಂಗಡಿಗಳನ್ನು ಏನು ಇಟ್ಕೊಂಡಿದ್ರು ಅದ್ರ ಮೇಲೆ ಲೇಖಕರ ಕಣ್ಣು ಬೀಳುತ್ತೆ. ಅದು ಕಣ್ಣು ಬಿದ್ದಾಗ ಹೇಗಿತ್ತು ನೋಡೋದಿಕ್ಕೆ ಅಂತ ನಮ್ಗೆ ಹೇಳ್ತಿದ್ದಾರೆ ನೋಡಿ. ಬಹುತ್ ಅಚ್ಚೆ ರಂಗದ, ತುಂಬಾ ಬಣ್ಣದಿಂದ ಕೂಡಿದಂತಹ, ಒಳ್ಳೆಯ ಬಣ್ಣದಿಂದ ಕೂಡಿದಂತಹ ಗುಲಾಬಿ ಬಣ್ಣದ ಸೇಬುಗಳು ಅಲ್ಲಿ ಅಲಂಕೃತವಾಗಿರುವಂಥದ್ದು ಈ ಲೇಖಕರ ಕಣ್ಣಿಗೆ ಬೀಳುತ್ತೆ. ನಜರ್ ಆಯಾ ಅಂದ್ರೆ ಕಣ್ಣಿಗೆ ಬೀಳುತ್ತೆ. ಜಿ ಲಲ್ಚಾ ಊಟ ಅಂದ್ರೆ ಅವ್ರಿಗೆ ತುಂಬಾ ಹಣ್ಣುಗಳನ್ನ ತೆಗೆದುಕೊಳ್ಳಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಉಂಟಾಗುತ್ತೆ. ಜಿ ಲಲ್ಚಾನ ಅಂದ್ರೆ ಅದನ್ನ ತಿನ್ಬೇಕು, ತಗೋಬೇಕು, ಕೊಂಡ್ಕೋಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಉಂಟಾಗುತ್ತೆ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇತ್ತೀಚೆಗಷ್ಟೇ ಇದೆಲ್ಲ ಶುರುವಾಗಿರೋದು, ಏನು ವಿಟಮಿನ್ ಪ್ರೋಟೀನ್ ಅಂತ. ಮುಂಚಿನ ಕಾಲದಲ್ಲಿ ಈ ಎಲ್ಲ ಶಬ್ದಗಳನ್ನ ಬಳಕೆಯನ್ನು ಮಾಡೋದು ಜನರಿಗೆ ಗೊತ್ತಿರಲಿಲ್ಲ. ಆದ್ರೆ ಈ ಒಂದು ಸುಶಿಕ್ಷಿತ ಸಮಾಜದಲ್ಲಿ ನಾವು ಹೆಚ್ಚಿನದಾಗಿ ಕೇಳ್ತಾ ಹೋಗ್ತೀವಿ.
ಏನು ಅಂದರೆ ಪ್ರೋಟೀನ್ ಇರಬೇಕು, ಪ್ರೋಟೀನ್ ಇರೋ ಊಟವನ್ನು ನಾವು ತೆಗೆದುಕೊಳ್ಬೇಕು, ಹಾಗೆ ವಿಟಮಿನ್ ಇರೋ ಊಟವನ್ನು ನಾವು ಮಾಡಬೇಕು. ನಮ್ಮ ಆರೋಗ್ಯಕ್ಕೆ ಇವೆಲ್ಲ ಅಂಶಗಳು ಇಂಪಾರ್ಟೆಂಟ್ ಅಂತ ನಾವು ಅತಿ ಹೆಚ್ಚಿನದಾಗಿ ಯೋಚನೆ ಮಾಡೋದು ಪ್ರವೃತ್ತಿನೇ ಆಗ್ಬಿಟ್ಟಿದೆ. ಟೊಮೊಟೊ ಕೋ ಪೆಹಲೆ ಕೋಯಿ ಬಿ ನ ಪೂಚ್ತಾ ಥಾ. ಮೊಟ್ಟ ಮೊದಲಿಗೆ ಈ ಹಿಂದೆ ಏನು ಅಂದರೆ ಟೊಮೊಟೊವನ್ನು ಯಾರು ಅಷ್ಟೊಂದು ಕೇಳ್ತಾ ಇರಲಿಲ್ಲ, ಅಂದರೆ ಯಾರು ಅದ್ರ ಬಗ್ಗೆ ಅಷ್ಟೊಂದು ಅದಕ್ಕೆ ಪ್ರಿಫರೆನ್ಸನ್ನು ಪ್ರಾಮಿನೆನ್ಸನ್ನು ಕೊಡ್ತಿರ್ಲಿಲ್ಲ. अब ಟೊಮೊಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಆದರೆ ಈ ಇತ್ತೀಚಿನ ಸುಶಿಕ್ಷಿತ ಸಮಾಜದಲ್ಲಿ ಪ್ರತಿಯೊಂದು ಅಂಶದಲ್ಲೂ ಒಂದು ಒಳ್ಳೆಯ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ಈಗ ಆ ಟೊಮೊಟೊಗೂ ಸಹ ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡ್ಕೊಂಡಿದ್ದೀವಿ. गाजर भी पहले गरीबों के पेट भरने की चीज थी. गाजर ಅಂದರೆ ಕ್ಯಾರೆಟ್ ಅಂತ ಏನು ಹೇಳ್ತೀವಿ, ಗಜರಿ. ಸೊ ಅದು ಸಹ ಮೊಟ್ಟ ಮೊದಲಿಗೆ ಕೇವಲ ಬಡವರ ಹೊಟ್ಟೆಯನ್ನು ತುಂಬಿಸುವಂತಹ ಒಂದು ತರಕಾರಿ ಆಗಿತ್ತು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೆ. ಆದರೆ ಶ್ರೀಮಂತ ಜನರು ಏನು ಮಾಡ್ತಿದ್ರು, ಇದರ ಒಂದು ಹಲ್ವಾವನ್ನೇ ತಿಂತಾ ಇದ್ರು. ಯಾಕೆ ಹಲ್ವಾ ಅಂದರೆ ಹಲ್ವಾ ಮಾಡೋದಕ್ಕೆ ಸಾಕಷ್ಟು ವಸ್ತುಗಳು ಬೇಕಾಗುತ್ತೆ, ಕೇವಲ ಅದನ್ನು ಹಾಗೆ ತಿಂದರೆ ಅದು ಹಲ್ವಾ ಅಲ್ಲ ಅಲ್ವಾ. ಯಾಕೆ ಅಂದರೆ ಹಲ್ವಾಗೆ ತುಪ್ಪ ಬೇಕು, ಗೋಡಂಬಿ ಬೇಕು, ದ್ರಾಕ್ಷಿ ಬೇಕು, ಇದೆಲ್ಲ ಹಾಕಬೇಕು ಅಂದರೆ ಅವರು ಶ್ರೀಮಂತರಾಗಿರಬೇಕು, ಅವ್ರ ಹತ್ರ ಈ ಎಲ್ಲ ವಸ್ತುಗಳು ಇರಬೇಕು. ಸೊ ಹಾಗಾಗಿ ಶ್ರೀಮಂತ ವ್ಯಕ್ತಿಗಳು ಕೇವಲ ಈ ಒಂದು ಕ್ಯಾರೆಟನ್ನು ಹಲ್ವಾ ಮಾಡ್ಕೊಂಡು ಮಾತ್ರ ತಿಂತಾ ಇದ್ರು. अमीर लोग तो उसका हलवा ही खाते थे, मगर अब पता चला है कि गाजर में भी बहुत ವಿಟಮಿನ್ ಹೇ. ಆದರೆ ಈಗ ನಮಗೆ ತಿಳಿದಿರುವಂಥದ್ದೇನು ಅಂದರೆ ಈ ಒಂದು ಕ್ಯಾರೆಟಲ್ಲೂ ಸಹ ಹಲವಾರು ವಿಟಮಿನ್ನು ಇದೆ ಅಂತ. इसलिए गाजर को भी मेजों पर स्थान मिलने लगा है. ಆ ಒಂದು ಕಾರಣದಿಂದನೇ ನಾವು ಈ ಒಂದು ಗಾಜರ್ಗೆ ಸಹ ಅಥವಾ ಏನು ಕ್ಯಾರೆಟ್ಗೆ ನಾವು ನಮ್ಮ ಊಟದ ಟೇಬಲಿನ ಮೇಲೆ ಒಂದು ಪ್ರಮುಖವಾದಂಥ ಒಂದು ಸ್ಥಾನವನ್ನೇ ಕೊಟ್ಟಿದ್ದೀವಿ. और सेब के विषय में तो यह कहा जाने लगा है कि एक सेब रोज खाए तो आपको ಡಾಕ್ಟರು की ಜರೂರತ್ ನಹಿ रहेगी. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಆಪಲ್ ತಿನ್ನೋದ್ರಿಂದ, ಪ್ರತಿನಿತ್ಯ ಒಂದು ಆಪಲ್ ತಿನ್ನೋದ್ರಿಂದ ನಾವೇನು ಡಾಕ್ಟರಿಂದ ದೂರ ಇರಬಹುದು. ಹಾಗೆ ಒಂದು ಆಪಲ್ಲು ಅಷ್ಟೊಂದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಸಹ. डॉक्टर से बचने के लिए हम नीम कोड़ी तक खाने को तैयार हो सकते हैं. ನಾವು ಹೇಗಿದ್ದೀವಿ ಅಂದರೆ ಡಾಕ್ಟರಿಂದ 100 ಮೈಲಿ ದೂರ. ಯಾಕೆ ಅಂದರೆ ಡಾಕ್ಟರ್ ಅಂದರೆ ಎಲ್ಲರಿಗೂ ಭಯ. ಸೊ ಹಾಗಾಗಿ ಡಾಕ್ಟರ್ನಿಂದ ತಪ್ಪಿಸ್ಕೋಬೇಕು, ನಾವು ಡಾಕ್ಟರ್ ಹತ್ರ ಹೋಗಬಾರ್ದಪ್ಪ ಅಂತಂದರೆ ಹಮ್ ನೀಮ್ ಕೋಡಿ ತಕ್, ನೀಮ್ ಕೋಡಿ ಅಂದರೆ ಬೇವಿನ ಕಡ್ಡಿಯನ್ನು ತಿನ್ನೋದಕ್ಕೂ ಸಹ ನಾವು ತಯಾರಾಗ್ಬಿಟ್ಟಿದ್ದೀವಂತೆ. सेब तो रस और स्वाद में अगर आम से बढ़कर नहीं है तो घटकर भी नहीं. ಇಲ್ಲಿ ಸೇಬು ಮಾವಿನ ಹಣ್ಣಿನ ರುಚಿಗೆ ಹೋಲಿಸ್ಕೊಂಡ್ರೆ ಅಷ್ಟೊಂದು ಉತ್ಕೃಷ್ಟವಾಗಿಲ್ಲದಿದ್ರೂ ಅದರ ರುಚಿ, ಆದರೆ ಅದಕ್ಕಿಂತ ನಿಕೃಷ್ಟವೂ ಸಹ ಅಲ್ಲ. ಅಂದರೆ ಮಾವಿನ ಹಣ್ಣು ಅಷ್ಟು ಟೇಸ್ಟ್ ಇಲ್ಲ ಅಂದರೂ ಸಹ ನಾವು ಆಪಲನ್ನು ಅಷ್ಟೇ ಇಷ್ಟಪಟ್ಟು ತಿಂತೀವಿ. ಹಾಗೆ ಪ್ರತಿಯೊಬ್ಬರೂ ಪ್ರತಿಯೊಂದು ಸೇಬನ್ನು ಪ್ರತಿದಿನ ತಿನ್ನಲೇಬೇಕು. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೇ. ಆ ಒಂದು ಸೇಬಿಗೆ ಅಷ್ಟೊಂದು ಒಂದು ಮಹತ್ವಪೂರ್ಣವಾದಂಥ ಒಂದು ಸ್ಥಾನ ನಾವು ಕೊಟ್ಬಿಟ್ಟಿದ್ದೀವಿ. ಎಷ್ಟೇ ಕಾಸ್ಟ್ಲಿ ಆದರೂ ಸಹ ನಾವೆಲ್ಲರೂ ಒಂದೊಂದು ಆಪಲ್ನ ತಿನ್ನೋದಕ್ಕೆ ಇಷ್ಟಪಡ್ತೀವಿ, ತಿನ್ನಲೇಬೇಕು ಸಹ. अब केवल स्वाद की चीज़ नहीं है, उसमें गुण भी है. ಕೇವಲ ನಾನು ನಿಮಗೆ ಆಪಲನ್ನು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ, ಕೇವಲ ಅದು ಟೇಸ್ಟ್ ಆಗಿದೆ, ನೋಡೋದಕ್ಕೆ ಚೆನ್ನಾಗಿದೆ ಅಂತ ತಿನ್ನೋದಲ್ಲ, ಅದರಲ್ಲಿ ನಮಗೆ ಬೇಕಾದಂಥ ಒಳ್ಳೆಯ ಗುಣಗಳು ಸಹ ಇದೆ. हमने दुकानदार से मोल भाव किया और आध सेर सेब मांगे. ಸೊ ನಾನೇನು ಮಾಡ್ತೀನಿ, ನಾನು ಅಂದರೆ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ, ನಾನು ಆ ದುಕಾನ್ದಾರ್ ಅಂಗಡಿಯವನಿಂದ ಮೋಲ್ ಭಾವ್ ಕಿಯಾ. ಮೋಲ್ ಭಾವ್ ಮೋಲ್ ಭಾವ ಅಂದರೆ ನಾವು ಯಾವುದೇ ಒಂದು ವ್ಯವಹಾರ ಮಾಡಲಿ, ಏನಾದರೂ ತಗೊಳಕ್ಕೆ ಹೋದಾಗ ಏನು ಮಾಡ್ತೀವಿ, ಮೇಯ್ನಾಗಿ ಚೌಕಾಶಿ ಮಾಡ್ತೀವಿ. ಅವ್ರು ಹೇಳಿದಷ್ಟೇ ನಾವು ದುಡ್ಡನ್ನು ಕೊಡೋದಿಲ್ಲ, ಅವ್ನು ಹೇಳೋದಕ್ಕಿಂತ ಕಡಿಮೆ ದುಡ್ಡಿಗೆ ಚೌಕಾಶಿಯನ್ನು ಮಾಡ್ತೀವಿ. ಇಲ್ಲೂ ಸಹ ಆ ಲೇಖಕರಾದಂತಹ ಪ್ರೇಮ್ಚಂದ್ ಅವರು ಸಹ ಹಾಗೆ ಮಾಡ್ತಾರೆ. ಏನು ಅಂದರೆ ಅವನು ಹೇಳಿದಂತಹ ರೇಟಿಗೆ ಚೌಕಾಶಿಯನ್ನು ಮಾಡಿ ನಾನು ಸೇಬನ್ನು ತಗೊಂಡೆ. ಎಷ್ಟು ಸೇಬನ್ನು ತಗೊಂಡೆ,
ಆದ ಸೇರು. ಆದ ಸೇರು ಅಂದ್ರೆ ನಥಿಂಗ್ ಬಟ್ ಲಗ್ಭಗ್ ಅರ್ಧ ಕೆಜಿ ಸೇಬನ್ನ ಲೇಖಕರು ತಗೊಳ್ತಾರೆ. दुकानदार ने कहा बाबूजी बड़े मजेदार सेब आए हैं. ಗೊತ್ತಲ್ವಾ, ನಿಮಗೆ ಗೊತ್ತಿರೋ ಹಾಗೆ ಯಾರಾದ್ರೂ ಏನಾದ್ರೂ ನಾವು ವಸ್ತುವನ್ನ ತೆಗೆದುಕೊಳ್ಳೋಕೆ ಹೋದಾಗ ಅವ್ರ ವಸ್ತುವನ್ನ ಅವ್ರು ಹೊಗಳ್ಕೊಳ್ತಾರೆ, ಹೌದಲ್ವಾ ಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಹೊಗಳ್ಕೊಳ್ತಾರಲ್ಲ, ಅಲ್ಲೇ ಹಾಗೆ ಇಲ್ಲಿ ಅಂಗಡಿಯೊಂದು ಸಹ ದುಕಾನ್ದಾರ್ನೇ ಕಹಾ ಬಾಬೂಜಿ, ಅಣ್ಣ ಅವರೇ ಬಡೇ ಮಜೆದಾರ್ ಸೇಬ್ ಆಯೇ ಹೇ. ಮಜೆದಾರ್ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಸೇಬುಗಳು ಅಂಗಡಿಗೆ ಬಂದಿದ್ದಾವೆ. खास कश्मीर से. कहाँ से आए हैं ऐसे? कश्मीर से. मेन ಎಲ್ಲಿಂದ ಬಂದಿದೆ ಈ ಆಪಲ್? ಕಾಶ್ಮೀರಿಂದ ಬಂದಿದೆ ಅಂತ ಇಲ್ಲಿ ಅಂಗಡಿಯವನು ಹೇಳ್ತಾನೆ. आप ले जाइए खाकर तबीयत खुश हो जाएंगी. ನೀವು ತಗೊಂಡು ಹೋಗಿ, ನೀವು ಆ ಸೇಬನ್ನ ತಿಂದು ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ ಅಂತ ಇಲ್ಲಿ ಅಂಗಡಿಯವನು ಆ ಲೇಖಕರಿಗೆ ಉತ್ಸಾಹ ಭರಿತವಾಗಿ ಮಾತಾಡಿ ಅವರನ್ನ ಸೆಳ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ. मैंने रुमाल निकालकर उसे देखते हुए कहा चुन चुन कर रखना. ನಾನೇನ್ ಮಾಡಿದೆ, ನಾನು ಹಾಕೊಂಡಂತ ರುಮಾಲ್ ಅಂದ್ರೆ ಎಲ್ಲ ಕೆಲವರು ಹೆಗಲ ಮೇಲೆ ಟವಲ್ ಹಾಕೊಂಡಿರ್ತಾರೆ, ನೋಡಿರ್ತಾರೆ ಸಾಮಾನ್ಯವಾಗಿ. ಇಲ್ಲಿ ಲೇಖಕರು ಸಹ ಅವರ ಹೆಗಲ ಮೇಲೆ ಇದ್ದಂತಹ ಒಂದು ಆ ರುಮಾಲನ್ನು ತೆಗೆದುಕೊಂಡು ಅಂಗಡಿಯವರಿಗೆ ಕೊಡ್ತಾ ಹೇಳ್ತಾರೆ. ಏನು ಅಂದ್ರೆ ಚುನ್ ಚುನ್ಕರ್. ನಾವು ಯಾವುದೇ ಒಂದು ವಸ್ತುವನ್ನ ತೆಗೆದುಕೊಳ್ಳೋಕೆ ಹೋದಾಗ ಹೇಳ್ತೀವಿ ಸಾಮಾನ್ಯವಾಗಿ, ನೋಡಪ್ಪ ಚೆನ್ನಾಗಿರೋದು ಹಾಕು, ಆಮೇಲೆ ಒಳ್ಳೆ ಕಲರ್ ಇರೋದು ಹಾಕು, ರುಚಿಯಾಗಿರೋಂಥ ಹಣ್ಣನ್ನ ಹಾಕು ಅಂತ. ಇಲ್ಲೂ ಸಹ ನೀನು ಆಯ್ದು ಆಯ್ದು ನನಗೆ ಆ ಒಂದು ಆ್ಯಪಲನ್ನು ಹಾಕು ಅಂತ ಹೇಳ್ತಾರೆ ಲೇಖಕರು. ದುಕಾನ್ದಾರ್ನೇ ತರಾಜು ಉಠಾಯಿ. ಸೊ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂದ್ರೆ ಅದನ್ನ ನಾವು ಅಳತೆ ಮಾಡಬೇಕು. ಇಲ್ಲಿ ತರಾಜು ಕ್ಯಾ ಉಠಾಯ ದುಕಾನ್ದಾರ್ನೇ दुकानदार ने तराजू उठाई ಅಂದ್ರೆ ತಕ್ಕಡಿಯನ್ನು ಕೈಗೆ ತೆಗೆದುಕೊಳ್ತಾನೆ. और अपने नौकर से बोला. ಹಾಗೆ ಅವನ ತನ್ನ ಕೆಲಸದವನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ? ಬೋಲೋ ಬೋಲಾ ಸುನೋ ಆದ ಸೇರ್ ಕಾಶ್ಮೀರ್ ಸೇಬ್ ನಿಕಾಲ. ನೋಡಪ್ಪ, ಇವ್ರಿಗೆ ಅರ್ಧ ಕೆಜಿ ಆಪಲ್ ಅನ್ನ ಇವ್ರಿಗೆ ಆಯ್ದುಕೊಂಡು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅದು ಮತ್ತೆ ಮತ್ತೆ ಒತ್ತಿ ಹೇಳ್ತಾನೆ, ಚುನ್ಕರ್ ಲಾನಾ, ಆಯ್ದುಕೊಂಡು ಹಣ್ಣುಗಳನ್ನು ನೀನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಲೌಂಡಾ ಚಾರ್ ಸೇಬ್ ಲಾಯ. ಲೌಂಡಾ ಮತ್ಲಬ್ ಪಂಜಾಬಿ ಶಬ್ದ ಆಗಿರೋದ್ರಿಂದ ಲೌಂಡಾ ಅಂದ್ರೆ ಆ ಹುಡುಗ ಏನ್ ಮಾಡ್ತಾನೆ, ಚಾರ್ ಸೇಬ್ ಲಾಯ, ಕರೆಕ್ಟಾಗಿ 4 ಸೇಬುಗಳನ್ನು ಅವನು ತೆಗೆದುಕೊಂಡು ಬರ್ತಾನೆ. ದುಕಾನ್ದಾರ್ನೇ ತೌಲಾ ಏಕ್ ಲಿಫಾಫೆ ಮೇ ಉನ್ಹೆ ರಖಾ. ಆ ಅಂಗಡಿಯವನು ಏನ್ ಮಾಡ್ತಾನೆ, ಆ ಸೇಬುಗಳನ್ನ ಅಳತೆ ಮಾಡ್ತಾನೆ, ಅಂದ್ರೆ ತೂಗ್ತಾನೆ, ತಕ್ಕಡಿಯ ಸಹಾಯದಿಂದ ತೂಗ್ತಾನೆ. ಹಾಗೆ ಅವ್ರ ಹತ್ರ ಇದ್ದಂತಹ ಏಕ್ ಲಿಫಾಫೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕಾಗದದಿಂದ ಮಾಡಿದಂತಹ ಒಂದು ಕವರು, ಅದರೊಳಗಡೆ ಹಾಕ್ತಾನೆ. ಅದ್ರ ಜೊತೆಗೆ ಲೇಖಕರು ಕೊಟ್ಟಂತಹ ರುಮಾಲನ್ನ ಸುತ್ತಿ ಅವ್ರಿಗೆ ವಾಪಸ್ ಕೊಡ್ತಾನೆ. ಬಾಂಧಕರ್ ಮುಜೆ ದೇ ದಿಯಾ ಅಂದ್ರೆ ನಾನು ಕೊಟ್ಟಂತಹ ಬಟ್ಟೆಯನ್ನ ಸುತ್ತಿ ಅದ್ರ ಜೊತೆಗೆ ನನಗೆ ಅವನು ಕೊಡ್ತಾನೆ. ಮೇರೆ 4 ಆನೆ ಉಸ್ಕೆ ಹಾತ್ ಮೇ ರಖಾ. ಅಂದ್ರೆ ಇಲ್ಲಿ ಲೇಖಕರು आधा सेर सेब के लिए कितने पैसे दिए ಅಂದ್ರೆ 4 आना. ಆನೆ ರಖೆ ಅಂದ್ರೆ ಆದ ಸೇರ್ ಸೇಬಿಗೆ ಇಲ್ಲಿ ಲೇಖಕರು 4 ಆಣೆಯನ್ನ ಅವರು ಕೊಡ್ತಾರೆ. ಸೊ ಇಲ್ಲಿಗೆ ಈ ಒಂದು ಮೊದಲನೇ ಭಾಗವನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಈ ಒಂದು ಚಾಪ್ಟರ್ ಅನ್ನ ಕಂಟಿನ್ಯೂ ಮಾಡೋಣ. आप सभी लोगों को धन्यवाद.